ಎಸ್.ಎಸ್.ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂಥ ಅಪ್ಡೇಟ್ಗಳು ಬಂದಿದೆ. ಆ ಎರಡು ಅಪ್ಡೇಟ್ಗಳ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಎರಡೂ ಕೂಡ ಗುಡ್ ನ್ಯೂಸ್ ಆಗಿರುವಂಥ ಅಪ್ಡೇಟ್ಗಳಾಗಿರುತ್ತೆ. ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ OBC ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಮೆಸೇಜ್ಗಳು ಬರ್ತಾ ಇದೆ. ಅದರ ಕುರಿತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ಕಟ್ಟಡ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಿಹಿ ಸುದ್ದಿ ಬರ್ತಾ ಇದೆ. ಅದರ ಕುರಿತು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ. ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಒಂದು ಅತಿ ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ 2023-24ನೇ ಸಾಲಿನಲ್ಲಿ ಕಟ್ಟಡ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುವಂತಹ ವಿದ್ಯಾರ್ಥಿಗಳಿದು ಇನ್ನೂ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ ಅಂತೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಜೊತೆಗೆ 2024-25ನೇ ಸಾಲಿಂದು ಅಪ್ಡೇಟ್ ಆಗಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಆದರೆ 23-24ನೇ ಸಾಲಿಂದು ಇದುವರೆಗೂ ಕೂಡ ಫಸ್ಟ್ ಲೆವೆಲ್ ಕೂಡ ವೆರಿಫಿಕೇಷನ್ ಆಗಿಲ್ಲ ಅಂತೇಳಿ ಅನೇಕ ಜನ ಕಮೆಂಟನ್ನು ಹಾಕ್ತಾ ಇದ್ರಿ. ಇಲ್ಲಿ ನೋಡ್ಬೋದು ಲೈವ್ ಪ್ರೂಫ್ನಲ್ಲಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಅಪ್ಲಿಕೇಶನ್ ಕೂಡ ನಿನ್ನೆಯಿಂದ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ಬೇಕಾದರೆ ಒಂದು ಸಾರಿ ನಿಮ್ಮ ಸ್ಟೇಟಸನ್ನು ಹೋಗಿ ಚೆಕ್ ಮಾಡ್ಕೊರಿ. ಕಟ್ಟಡ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಹೇಳ್ತಾ ಇರೋದು ಇದನ್ನು. ಅಕಾಡೆಮಿಕ್ ಇಯರ್ ಕಾಣ್ತಾ ಇರ್ಬೋದು 2023-24 ನಿಮ್ಮೆಲ್ಲ ಡೀಟೇಲ್ಸ್ ಕೂಡ ಬಂದಿರುತ್ತೆ. ಇಲ್ಲಿ ಡಿಪಾರ್ಟ್ಮೆಂಟ್ ನೋಡ್ಬೋದು, ಟ್ರೈಬಲ್ ವೆರಿಫೈ ಡಿಪಾರ್ಟ್ಮೆಂಟು ಆ್ಯಂಡ್ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತೇಳಿ ಇದು ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡಾಗ ನೋಡ್ಬೋದು. ಫಸ್ಟ್ ಲೆವೆಲ್ ಯಾರ್ದು ಕೂಡ ಇದುವರೆಗೂ ಕೂಡ ವೆರಿಫಿಕೇಷನ್ ಆಗಿದ್ದಿಲ್ಲ, ಆದರೆ ನಿನ್ನೆಯಿಂದ ವೆರಿಫಿಕೇಷನನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಫಸ್ಟ್ ಲೆವೆಲ್ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಆಗಿದೆ, ಅಪ್ರೂವ್ಡ್ ಆ್ಯಂಡ್ ಎಲಿಜಿಬಿಲಿಟಿ ಎಸ್ ಆಗಿದೆ. ಹಾಗೆ ಅಮೌಂಟ್ ಕೂಡ ನೋಡ್ಬೋದು. ಇಲ್ಲಿ ಸೆಕೆಂಡ್ ಲೆವೆಲಲ್ಲಿ ಕೂಡ ಎಸ್ ಆಗಿ ಅಮೌಂಟ್ ಕೂಡ 15,000 ಸ್ಯಾಂಕ್ಷನ್ ಆಗಿದೆ ಕಾಣ್ತಾ ಇರ್ಬೋದು. ಹಾಗೆ ಥರ್ಡ್ ಲೆವೆಲಲ್ಲಿ ಕೂಡ ಪುಸ್ಟ್ DBT ಕೂಡ ಎಸ್ ಆಗಿದೆ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಇಲ್ಲಿ ಫೋರ್ತ್ ಲೆವೆಲಲ್ಲಿ ಇನ್ನೂ ಕೂಡ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ನೋ ಅಂತ ಇದೆ. ಅದರ ಜೊತೆಗೆ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫಾರ್ DBT ವೇಟೆಡ್ ಅಂತಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಇದು ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಬಹಳಷ್ಟು ಜನ ವಿದ್ಯಾರ್ಥಿ ಮಿತ್ರರು ಯಾರೆಲ್ಲ 2023-24ನೇ ಸಾಲಿನ SSP ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಾ ಇದ್ರಿ, ಅಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಮಾಹಿತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಒಂದು ಅತಿ ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ನೋಡುವುದಾದರೆ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಏನಂದರೆ 2025-26ನೇ ಸಾಲಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು SSP ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಈ ರೀತಿಯಾದಂಥ ಒಂದು ಮೆಸೇಜ್ ಬಂದಿದೆ ಅಂತೇಳಿ ಕಮೆಂಟನ್ನು ಮಾಡ್ತಾ ಇದ್ರಿ. ಇಲ್ಲಿ ನೋಡ್ಬೋದು ಡಿಯರ್ ಸ್ಟೂಡೆಂಟ್ ಅಂತೇಳಿ ನಿಮ್ಮ ಹೆಸರು ಕೂಡ ಇರುತ್ತೆ. ಯುವರ್ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ 2025-26 ಈಸ್ ಇನ್ಸ್ಟೇಟ್ ಫಾರ್ ಪೇಮೆಂಟ್ ಅಂತೇಳಿ ಸಕಾಲ GST ನಂಬರ್ ಅಂತೇಳಿ ಈಸ್ ಒಂದು ನಂಬರ್ ಬಂದಿರುತ್ತೆ. ಹಾಗೆ ಈಗ ಡೀಟೇಲ್ಸ್ ಬಂದಿರುತ್ತೆ. ಇದು ಏನು ಅಂತೇಳಿ ಬಹಳಷ್ಟು ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಆದರೆ ಇದುವರೆಗೂ ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಇದುವರೆಗೂ ಕೂಡ ಕನ್ನಡದಲ್ಲಿ ವಿಡಿಯೋನ ಮಾಡಿಲ್ಲ. ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. 100% ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಗ್ತೈತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡ್ರಿ. ಏನಿದು ಮಾಹಿತಿ ಅಂದ್ರೆ ಸಕಾಲ ವೆಬ್ಸೈಟಲ್ಲಿ ನಿಮ್ಮ ಅಪ್ಲಿಕೇಶನನ್ನು ಪ್ಯಾಕ್ಚ್ ಮಾಡಿರ್ತಾರೆ. ಅಂದರೆ SSP ಮತ್ತು ಸಕಾಲ ವೆಬ್ಸೈಟ್ಗೆ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗಿರುತ್ತೆ. ಅಲ್ಲಿ ನಿಮಗೊಂದು ಖುಷಿ ವಿಚಾರ ಇರುತ್ತೆ. ಏನಂತ ಹೇಳಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಲೈವ್ ಪ್ರೂಫ್ನಲ್ಲಿ ಕೂಡ ತೋರಿಸ್ತೀನಿ. ಇದೇನು ಅಪ್ಲಿಕೇಶನ್ ನಂಬರ್ ಇದೆ ನೋಡಿ, ಒಂದು ನಿಮಿಷ. ಇದೇನು ಅಪ್ಲಿಕೇಶನ್ ನಂಬರ್ ಬಂದಿರುತ್ತಲ್ಲ, ಈ ಅಪ್ಲಿಕೇಶನ್ ನಂಬರನ್ನು ಹಾಕ್ಕೊಂಡು ನಿಮ್ಮ ಸ್ಟೇಟಸನ್ನು ನೀವು ಸಕಾಲ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇದರಿಂದ ನಿಮಗೆ ಏನು ಉಪಯುಕ್ತ ಅಂತೇಳಿ ನಾನು ನಿಮ್ಗೆ ತಿಳಿಸ್ತೀನಿ. ಮೊದಲಿಗೆ ಸಕಾಲ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಸಕಾಲ ಅಂತೇಳಿ ನೀವು ಗೂಗಲ್ ಅಥವಾ ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಿರಿ, ಅಥವಾ ಬೇಕಾದರೆ ಈ ವೆಬ್ಸೈಟ್ ಡೈರೆಕ್ಟ್ ಲಿಂಕನ್ನು ನಾನು ಇದೇ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ದಯವಿಟ್ಟು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊರಿ. ಒಂದು ನಿಮಿಷ. ಸಕಾಲ ಅಂತೇಳಿ ಸರ್ಚ್ ಮಾಡಿರಿ ಅಥವಾ ಡೈರೆಕ್ಟ್ ಲಿಂಕನ್ನು ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇದು ನೋಡ್ಬೋದು ಕರ್ನಾಟಕ ಸರ್ಕಾರದ ಅಧಿಕೃತವಾದಂಥ ವೆಬ್ಸೈಟ್ ಆಗಿರುತ್ತೆ. ಈ ವೆಬ್ಸೈಟ್ ಲಿಂಕನ್ನು ಇದೇ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿ ನೀವು ಸಕಾಲ ವೆಬ್ಸೈಟಲ್ಲಿ ಏನೆಲ್ಲ ಚೆಕ್ ಮಾಡ್ಕೋಬೋದು ಅಂದ್ರೆ ನಿಮ್ಮ ಕಾಸ್ಟ್ ಇನ್ಕಮ್ ಆಗಿರ್ಬೋದು, ಜೊತೆಗೆ ನಿಮ್ಮ ಅನ್ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಹಾಗೆ ಇನ್ನೂ ಹಲವಾರು ಕಾರ್ಮಿಕ ಇಲಾಖೆ ಸರ್ಟಿಫಿಕೇಟ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ, ಅಪ್ರೂವಲ್ ಆಗಿದೆಯಾ, ಎಷ್ಟು ದಿನಗಳ ಒಳಗಾಗಿ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಮುಗಿಯುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಸಕಾಲ ವೆಬ್ಸೈಟಲ್ಲಿ ಇಲ್ಲಿ ಈಗಾಗಲೇ ಏನು ಹೇಳಿದ್ನಲ್ಲ ಆ ನಂಬರನ್ನು ಏನು ಕಳಿಸಿದ್ದಾರಲ್ಲ ಆ ನಂಬರನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನೋಡಿರಿ, ನಾನು ತೋರಿಸ್ತೀನಿ ಬೇಕಾದರೆ ನಿಮ್ಗೆ. ಆ ನಂಬರನ್ನು ಎಂಟ್ರಿ ಮಾಡಿಕೊಂಡು ಇಲ್ಲಿ ಸಲ್ಲಿಸೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಡೀಟೇಲ್ಸ್ ಓಪನ್ ಆಗುತ್ತೆ. ಸಕಾಲ ವೆಬ್ಸೈಟಲ್ಲಿ
ಇಲ್ಲಿ ನಿಮಗೆ ಏನು ಉಪಯುಕ್ತ ಅಂತ ಹೇಳಿದ್ನಲ್ಲ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಸಕಾಲ ಕಾಯ್ದೆ ಪ್ರಕಾರ ಅರ್ಜಿಯನ್ನು ಇತ್ಯರ್ಥಗೊಳಿಸಲು ಅಂತಿಮ ದಿನಾಂಕ ಅಂದರೆ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ ಮುಗಿಸಿ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಮಾಡುವುದು 12/5/2027 ಒಳಗಾಗಿ ನಿಮ್ಮ ಅಪ್ಲಿಕೇಶನನ್ನು ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಜೊತೆಗೆ 12/5/2027 ಒಳಗಾಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲೇಬೇಕಾಗಿರುತ್ತೆ. ಇದು ಕಡ್ಡಾಯವಾಗಿರುತ್ತೆ. ಇಲ್ಲದೆ ಹೋದ್ರೆ ನೀವು ಮೇಲ್ಮನವಿಯನ್ನು ಕೂಡ ಸಲ್ಲಿಸಕ್ಕೆ ಇಲ್ಲಿ ಅವಕಾಶವನ್ನು ಕೊಡ್ತಾರೆ. ಜೊತೆಗೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಕೂಡ ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ 10 ನೋಡ್ಬೋದು, ಅಂಡರ್ ಪ್ರೊಸೆಸ್ ವಿಚ್ ಸಕಾಲ ಸ್ಟಿಪ್ ಟೈಮ್ ಲಿಮಿಟ್ ಅಂತೇಳಿ, ಅಂದರೆ ಇಂತಿಷ್ಟು ಸಮಯದೊಳಗೆ ಈ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಅಂತೇಳಿ ನಿಮ್ಗೆ ಸ್ಪಷ್ಟವಾದಂತಹ ಚಿತ್ರಣ ಸಿಕ್ಕಿಬಿಡುತ್ತೆ ಈ ವೆಬ್ಸೈಟ್ ಮೂಲಕ. ಅಂದರೆ 2-3 ವರ್ಷ 4 ವರ್ಷ 5 ವರ್ಷದಿಂದ ಯಾರ್ಯಾರು ಸ್ಕಾಲರ್ಶಿಪ್ ಬಂದಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಉಪಯುಕ್ತವಾದಂತಹ ಮಾಹಿತಿ ಅಂತಲೇ ಹೇಳ್ಬೋದು. ನಿಮಗೆ 12/5/2027 ಒಳಗಾಗಿ ಅಂದರೆ ನಿಮ್ಮ ಅಪ್ಲಿಕೇಶನ್ ಯಾವಾಗ ಸಲ್ಲಿಸಿರ್ತೀರಲ್ಲ ಇಲ್ಲಿ ಡೇಟನ್ನು ಮೆನ್ಷನ್ ಮಾಡಿರ್ತಾರೆ. ನಿಮಗೆ ಯಾವಾಗ ಸ್ಕಾಲರ್ಶಿಪ್ ಅಮೌಂಟು ಇಷ್ಟು ದಿನಗಳ ಒಳಗಾಗಿ ಬರುತ್ತೆ ಅಂತೇಳಿ ಇಲ್ಲಿ ಕರೆಕ್ಟ್ ಆದಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದೊಂದು ಸಕಾಲ ವೆಬ್ಸೈಟಲ್ಲಿ ನಿಮ್ಮ ಸ್ಟೇಟಸನ್ನು SSP ವಿದ್ಯಾರ್ಥಿ ವೇತನ ಇದು OBC ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ. ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಿದರೆ ಅಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇದೊಂದು ಪ್ರಮುಖವಾದಂತಹ ಮೆಸೇಜ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ, ಎಷ್ಟು ದಿನಗಳ ಒಳಗಾಗಿ ನಿಮ್ಮದು ಮುಗಿಸ್ತಾನಂದಾರ ಅಂದರೆ ನಿಮ್ಮ ಅಪ್ಲಿಕೇಶನ್ ಅಂತಿಮವಾಗಿ ಎಷ್ಟು ದಿನಗಳ ಒಳಗಾಗಿ ಇತ್ಯರ್ಥಗೊಳಿಸ್ತಾರೆ ಮತ್ತು ಅಪ್ರೂವಲ್ ಆಗುತ್ತಾ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತಾ ಅಂತೇಳಿ ದಯವಿಟ್ಟು ಡೇಟ್ ಸಹಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ. ಹಾಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.